ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕುಂದಾಣದಲ್ಲಿ ಗುಜರಾತ್ ಮೂಲದ ಅರವಿಂದ ಮಿಲ್ಸ್ ಹಾಗೂ ಹೊಯ್ಸಳ ಡೆವಲಪರ್ ಸತೀಶ್ ಎಂಬುವವರಿಂದ ಜಮೀನಿನ ಮಾಲೀಕರಾದ ಶ್ರೀನಿವಾಸ್ ಗೌಡರವರಿಗೆ ಹಾಗೂ ರೈತರಿಗೆ ಹಣವನ್ನು ಕೊಡದೆ ಮೋಸ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶ್ರೀನಿವಾಸ್ ಗೌಡರವರು ನ್ಯೂಸ್ 42 ಕನ್ನಡ ಚಾನೆಲ್ ಜೊತೆಗೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿರುತ್ತಾರೆ. ನೋಡಿ ಸರ್, ಈಗ ದೊಡ್ಡ ದೊಡ್ಡ ಬಿಲ್ಡರ್ಸ್ಗೂ ಮೋಸ ಮಾಡಿದ್ದಾನೆ. ಗೋದ್ರೇಜ್ ಕಂಪ್ನಿಗೆ ನನ್ನ ಜಮೀನ್ ತಗೊಂಡು ಹೋಗಿ ಇದೇ ಲಿಂಗೀರ್ಗೊಲ್ಲಳ್ಳಿ ಕುಂದಾಣ ಜಮೀನ್ ನಂದು 120 ಎಕರೆನ ಫಸ್ಟ್ ಮೊದಲು ಬಂದು ತಗೊಂಡೋಗಿದ್ದು ಯೋಗೇಶು ಅಗರ್ವಾಲು ಪ್ರಶಾಂತ್ ಸಿಂಗ್ ನನ್ನ ಆಫೀಸ್ಗೆ ಬಂದು ಪೇಪರ್ ತಗೊಂಡು ಹೋಗ್ಬಿಟ್ಟು 1,80,00,000 ಮಾತಾಡ್ತಾರೆ. 120 ಎಕರೆ. ಇವನ್ ಯಾರಂತ ಫ್ರಾಡ್ ನನಗೆ ಗೊತ್ತೇ ಇರಲ್ಲ. ಪೇಪರ್ ಎಲ್ಲ ತಗೊಂಡು ಹೋಗಿದ್ದಾದ್ಮೇಲೆ ಇವನ್ ಕಂಪ್ನಿ ಸಿಒ ಅಂತೇಳಿ ನನ್ನ ಪರಿಚಯ ಮಾಡಿ 1,70,00,000 ಅಮೌಂಟ್ ಕೊಟ್ಬಿಟ್ಟು ವ್ಯಾಪಾರಿಸಿ ಮೋಸ ಮಾಡಿರಂತ. ಮೊದಲೇ 420 ಇವನು, ಎರಡನೇ 420 ಇವನು. ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಫ್ರಾಡ್ಗೆ ಯಾರೇ ಬಂದ್ರು ಇವರಿಬ್ರು ಅರವಿಂದ್ ಮಿಲ್ಸ್ ಕಂಪ್ನಿಗೆ ಜಾಗ ಕೊಡ್ಬೇಡಿ, ಜಮೀನ್ ಕೊಡಕ್ ಹೋಗ್ಬೇಡ್ರಿ, ಮೋಸ ಹೋಗ್ತೀರಾ. ಪದೇ ಪದೇ ಹೇಳ್ತಾ ಇದೀನಿ. ಆಮೇಲೆ ಇವ್ರ ಜೊತೆ ಇನ್ನೊಬ್ಬ 420 ಉಸ್ಮಾನ್ ಅಲಿ ಮಠದ ಸ್ವಾಮೀಜಿ ಸೇರ್ಕೊಂಡವನೇ ನೋಡಿ. ದೇವನಹಳ್ಳಿ ಹಾಗೂ ಸುತ್ತಮುತ್ತ ರೈತರು ಅರವಿಂದ ಮಿಲ್ಸ್ ಹಾಗೂ ಹೊಯ್ಸಳ ಡೆವಲಪರ್ ಸತೀಶ್ ರವರಿಗೆ ಯಾವುದೇ ಭೂಮಿ ಮಾರಾಟ ಮಾಡದಂತೆ ರೈತರಲ್ಲಿ ವಿನಂತಿಸಿಕೊಂಡಿರುತ್ತಾರೆ. ಈ ವಿಷಯದ ಬಗ್ಗೆ ಶ್ರೀನಿವಾಸ್ ಗೌಡರವರು ಹಾಗೂ ಸ್ಥಳೀಯ ಸಂಘಟನೆಗಳು ರೈತರು ನ್ಯಾಯ ಬೇಕು ಎಂದು ಶಾಂತಿಯುತವಾಗಿ ಆಗ್ರಹಿಸುತ್ತಾರೆ.